ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಈ ವಿಡಿಯೋ ಮಾಡೋದಕ್ಕೆ ಏನಂದರೆ ಕಾರಣ, ನನ್ನ ಮಕ್ಕಳು ತೊಟ್ಲು ಶಾಸ್ತ್ರ ಎಲ್ಲ ಆಯ್ತಲ್ವ, ಕಿವಿ ಚುಚ್ಚೋ ಶಾಸ್ತ್ರ, ತೊಟ್ಲು ಶಾಸ್ತ್ರ ಎಲ್ಲ ಆಯ್ತಲ್ವ. ಸೊ ಹಂಗಾಗಿ ತೊಟ್ಲು ಶಾಸ್ತ್ರಕ್ಕೆ ನನ್ನ ಅವಳಿ ಜೋಳಿ ಮಕ್ಕಳಿಗೆ ಏನೆಲ್ಲ ಗಿಫ್ಟ್ ಬಂದಿದೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ತೋರಿಸ್ತೀನಿ ನೋಡಿ ಏನೇನು ಬಂದಿದೆ ಅಂತ ಹೇಳಿ. ನೋಡಿ, ಈ ಬ್ಯಾಗ್ ಫುಲ್ಲು ಅದೇನೆ, ಇಷ್ಟು ಬ್ಯಾಗ್ ಫುಲ್ಲು ಅವ್ರಿಗೆ ಬಟ್ಟೆ ಬಂದಿರೋದು. ತೋರಿಸ್ತೀನಿ ಒಂದೊಂದು ಏನು ಬಂದಿದೆ ಅಂತೇಳಿ ತೋರಿಸ್ತೀನಿ. ಮತ್ತು ಅಮೌಂಟ್ ಬಂದು ಇಷ್ಟು ಬಂದಿದೆ. ಅಮೌಂಟ್ ಎಷ್ಟಿದೆ ಅನ್ನೋದು ನಾನು ಹೇಳ್ತೀನಿ ನಿಮಗೆ. ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ. ಇಷ್ಟೊಂದು ಎಲ್ಲ ತೆಗೆದಿಟ್ಟಿದ್ದೀನಿ ಇವಾಗ ಬ್ಯಾಗಿಂದ. ಇಷ್ಟೆಲ್ಲ ಬಟ್ಟೆ ಬಂದಿದೆ ಅವಳಿಗೆ. ನನಗೂ 4 ಸ್ಯಾರಿ ಬಂದಿದೆ. ಒಂದೊಂದು ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಈ ಸ್ಯಾರಿ ಬಂದು ನಮ್ಮ ಅತ್ತೆ ತಮ್ಮ ರವಿ ಚಿಕ್ಕಪ್ಪ ಅಂತ ಹೇಳಿದ್ನಲ್ವ, ಅವರು ಕೊಟ್ಟಿರೋದು. ಇದು 2 ಜೊತೆನೂ ಅವರೇ ತಂದಿರೋದು ಮಕ್ಕಳಿಗೆ. ಇನ್ನೊಂದು ಜೊತೆಯಲ್ಲೂ ಇಲ್ಲಿದೆ. ಅವಳಿಗೊಂದು ಇವಳಿಗೊಂದು, ಇಬ್ರಿಗೆ ಒಂದೊಂದು ತಂದಿದ್ದಾರೆ. ಅವಳು ಟ್ವಿನ್ಸ್ ಅಲ್ವಾ, ಸೊ ಹಂಗಾಗಿ ಸೇಮ್ ಟು ಸೇಮ್ ತಂದಿದ್ದಾರೆ. ರವಿ ಚಿಕ್ಕಪ್ಪ ಇಷ್ಟು ತಂದಿದ್ದಾರೆ. ಇದು ನಮ್ಮ ಅತ್ತೆ ನನಗೆ ಅಂತ ಸ್ಯಾರಿ ಕೊಟ್ಟಿದ್ದ. ಅವ್ರು ಹೋದಾಗೆಲ್ಲ ಸ್ಯಾರಿ ಕೊಡ್ತಾರೆ ಅಂತ ಹೇಳಿದ್ನಲ್ವ, ಈ ಸ್ಯಾರಿ ಕೊಟ್ಟಿದ್ದಾರೆ ನಮ್ಮ ಅತ್ತೆ. ಈ ಸ್ಯಾರಿ ನನಗೆ ಚೆನ್ನಾಗಿದೆ. ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ, ಸೊ ಹಂಗಾಗಿ ಇದೇ ಸೀರೆ ಕೊಟ್ಟರು ನನಗೆ. ಒಂದನಕ್ಕ ನಮ್ಮ ಭಾವ, ನಮ್ಮ ಯಜಮಾನ್ರಿದ್ದಾರಲ್ವ, ಅವ್ರ ಅಣ್ಣ ಇಷ್ಟು ಕಳಿಸಿದ್ದಾರೆ. ಇದೇ ಸ್ಯಾರಿ ಉಟ್ಕೊಂಡಿದ್ದು ನಾನು. ಅಕ್ಕ ಇದೇ ಸ್ಯಾರಿ ಹಾಕೋ ಅಂತ ಹೇಳಿದರು, ಬಟ್ ನಾನು 5 ಸ್ಯಾರಿ ತೊಗೊಂಡೋಗಿದ್ದೆ, ಅದು ಹಾಕ್ಕೊಳ್ಳೇ ಇಲ್ಲ. ಈ ಸ್ಯಾರಿ ಹಾಕ್ಕೊಂಡಿದ್ದೆ. ಮತ್ತು ನೋಡ್ತಾ ಇರ್ಬೋದು, ಅವತ್ತೂ ಇದೇ ಡ್ರೆಸ್ ಹಾಕೋಕ್ಕೆ ಹೇಳಿದರು. ಇದು ಕಿವಿ ಚುಚ್ಚೋ ಶಾಸ್ತ್ರಕ್ಕೆ ಹಾಕಿದ್ದೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಇದು ನಮ್ಮ ಭಾವ ಕೊಟ್ಟಿರೋದು. ಸೇಮ್ ಟು ಸೇಮ್ ಇದೆ ಇಬ್ಬರು ಟ್ವಿನ್ಸಿಗೆ. ಮತ್ತು ಇದೂ ಅಷ್ಟೇ, ಇದು ಈ ಡ್ರೆಸ್ಸೂ ಅವರೇ ಕೊಟ್ಟಿರೋದು. ಸೇಮ್ ಟು ಸೇಮ್ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಅವ್ರು ಬೆಳ್ಳಿಗಿದ್ದಾರಲ್ವ, ಸೊ ಸಖತ್ತಾಗಿ ಕಾಣಿಸ್ತಾಯಿದ್ರು. ಇವೆರಡು ಡ್ರೆಸ್ಸಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಥ್ಯಾಂಕ್ ಯು ವಂದನಕ್ಕ. ಇದು ನನ್ನ ಅಕ್ಕ ಕೊಟ್ಟಿರೋದು. ಲಕ್ಷ್ಮಿ ಅಕ್ಕ ಇದ್ದಾರಲ್ವ, ನಾವು 5 ಜನ ಹೆಣ್ಮಕ್ಳಲ್ಲಿ ಲಕ್ಷ್ಮಿ ಅಕ್ಕ ಅಂತಂದೇಳಿ 2ನೇ ಅಕ್ಕ. ಆಕೆನೂ ಸೇಮ್ ಟು ಸೇಮ್ ತಂದಿದ್ದಾರೆ ಪಾಪುಗೆ. ಈಗೆಲ್ಲ ತೆಗ್ದಾಕ್ತಿದ್ದೇನೆ, ಜೋಡಿಸೋದು ಹೇಳಿ ಫಸ್ಟು ಅಲ್ವಾ, ನಿಮಗೆ ತೋರಿಸ್ಬೇಕಂತಾನೆ. ಚೆನ್ನಾಗಿದೆ ಈ ಥರ, ಚೆನ್ನಾಗಿ ಕಾಣಿಸುತ್ತೆ. ಸದ್ಯಕ್ಕೆ ಇವಾಗೆಲ್ಲ ಹಂಗೆ ಹಾಕ್ತೀನಿ, ಆಮೇಲೆ ಮತ್ತೆ ಎಲ್ಲ ಮಡಿಸಿಡ್ತೀನಿ. ಇವಾಗ ಆಗಲ್ಲ. ಇದು ನಮ್ಮ ಅವ್ವ, ನಮ್ಮ ಅಜ್ಜಿ ಕೊಟ್ಟಿರೋದು ಸ್ಯಾರಿ. ಇದು ತುಂಬ ಚೆನ್ನಾಗಿದೆ ಸ್ಯಾರಿ. ಉಟ್ಕೊಂಡಿಲ್ಲ, ಉಟ್ಕೋಬೇಕು. ಯಾವಾಗ ಉಟ್ಕೊತೀನಿ ಗೊತ್ತಿಲ್ಲ. ಇದು ಸುಮ್ಮನೆ ಯಾರೋ ನಮ್ಮ ಯಜಮಾನ್ರಿಗೆ ಕೊಟ್ಟಿರೋದು ಪಂಜೆ. ಇದು MG ಮಾವ ಅಂತ ಇದ್ದಾರೆ, ಅವ್ರು ನಮ್ಮ ಯಜಮಾನ್ರು ಚಿಕ್ಕಪ್ಪ ಕೊಟ್ಟಿರೋದು. ತುಂಬ ಚೆನ್ನಾಗಿದೆ. ಕಾಟನ್ ಥರ ಒಂಥರ ಸ್ಮೂತು, ಸಖತ್ತಾಗಿದೆ. ಅಂದರೆ ಬೇರೆ ಬೇರೆ ತಂದಿದ್ದಾರೆ ಅವರು, ಯಾವಾಗಾದ್ರೂ ಹಾಕಿದ್ರೆ ಆಯಿತು. ತುಂಬ ಚೆನ್ನಾಗಿದೆ. ನನ್ನ ಮಗಳು ಎದ್ಬಿಟ್ಟಿದ್ದಾಳೆ, ಅದಕ್ಕೆ ಅವಳೇ ಸೌಂಡ್ ಮಾಡ್ತಾ ಇರೋದು. ಇದು ನನ್ನ ದೊಡ್ಡಕ್ಕ ತಂದಿರೋದು. ತುಂಬ ಚೆನ್ನಾಗಿದೆ. ಒಂದು ಬಿಚ್ಚಿ ನೋಡೋಣ ಹೇಗಿದೆ ಅಂತೇಳಿ. ಓಹೋ ಈ ಥರ ಇದೆ. ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಎರಡು ಜೊತೆ ಬಂದಿದೆ, ಸೇಮ್ ಟು ಸೇಮ್ ಇದೆ. ಇದು ಯಾರು ತಂದಿರೋದು ಗೊತ್ತಿಲ್ಲ. ಇದು ಯಾರೋ ನನ್ನ ಅಕ್ಕ ಯಾರೋ ತಂದಿದ್ದಾರೆ ಅನಿಸುತ್ತೆ. ಚೆನ್ನಾಗಿದೆ. ಮತ್ತು ಇದನ್ನು ಅಷ್ಟೇ, ಕಾಟನ್. ಇದು ಒಂಥರ ಸ್ಮೂತ್, ಎಷ್ಟು ಸ್ಮೂತ್ ಇದೆ ನೋಡಿ, ಚೆನ್ನಾಗಿದೆ.
ಈ ಥರ ಮಕ್ಕಳು ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ, ಸ್ಮೂತ್ ಆಗಿ. ಈ ಥರದ್ದು ಇದು ಡ್ರೆಸ್ಸು ನನ್ನ ಅಕ್ಕನ ಮಗಳು ತಂದಿದ್ಲು, ಬರೀ ಚಡ್ಡಿ ಮಾತ್ರ ಇಟ್ಟಿದ್ದೀನಿ. ಅದು ಯೂಸ್ ಮಾಡಿಬಿಟ್ಟೆ, ನಾನು ಅವತ್ತು ಹಾಕಿದ್ನಲ್ವ, ಸೊ ಹಂಗಾಗಿ ಅದನ್ನೇ ಯೂಸ್ ಮಾಡಿಬಿಟ್ಟಿದ್ದೀನಿ. ಇದು ಅಲ್ಲಿ ಯಾರೋ ತಂದಿರೋದು. ಈಗ ಸ್ಟಾಪ್ ಮಾಡ್ತೀನಿ, ಅವಳು ಅಳ್ತಾ ಇದ್ದಾಳೆ ತುಂಬ. ಸಮಾಧಾನ ಮಾಡಿ ಮತ್ತೆ ತೋರಿಸ್ತೀನಿ. ಎಷ್ಟು ಜೊತೆ ಇದೆ ಅಂತ ನಾನಂತೂ ಕೌಂಟ್ ಮಾಡೋಕ್ಕೆ ಹೋಗಿಲ್ಲ, ಬಟ್ ಹಂಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಅವರೇ ಮಕ್ಕಳು ಗಲಾಟೆ ಮಾಡ್ತಾ ಇದ್ದಾರಲ್ವ, ಸೊ ಹಂಗಾಗಿ ಅವ್ರು ಮಲ್ಕೊಂಡಿದ್ರು ಅಂತ ನಾನು ವೀಡಿಯೋ ಮಾಡೋಕ್ಕೆ ಹೋದೆ, ಎದ್ಬಿಟ್ಲು ಅವಳು. ಇದು ಒಂದು ಜೊತೆ ಆಲ್ರೆಡಿ ಇಟ್ಟನೆ ಅಲ್ವಾ, ಅದೇ ಥರ. ಇದು ನನ್ನ ಮೋಸ್ಟ್ಲಿ ನಮ್ಮ ರೇಣುಕಾ ಅಕ್ಕ ಅವ್ರು ತಂದಿದ್ದಾರೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ನಮ್ಮ ಸಾವಿತ್ರ ಅಕ್ಕ ತಂದಿದ್ದೂ ಅದರಲ್ಲೇ ಹೋಗ್ಬಿಟ್ಟಿದೆ. ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಅಂದರೆ ಇವಾಗ ಇನ್ನೂ ಚಿಕ್ಕವರಿದ್ದಾರೆ, ತುಂಬ ದೊಡ್ಡದಾಯ್ತಿದ್ದು. ಸ್ವಲ್ಪ ದೊಡ್ಡರಾದ್ಮೇಲೆ ಹಾಕಿದ್ರೆ ಆಯಿತು ಎಲ್ಲದು. ಈಗ ಸದ್ಯಕ್ಕೆಲ್ಲ ಹಂಗೇ ಇಡ್ತಾ ಇದ್ದೀನಿ, ಇಲ್ಲಾಂದರೆ ಜೋಡಿಸ್ಕೊಂತ ಕೂತ್ಕೊಂಡ್ರೆ ಅಷ್ಟೇ ನನ್ನ ಕೆಲಸ ಮುಗಿಯಲ್ಲ. ಅದಕ್ಕೆ ಫ್ರೀ ಇದ್ದಾಗ ಮಾಡ್ತೀನಿ. ಇದು ತೋರಿಸಿದಾಗ ಇದು ತುಂಬ ಚೆನ್ನಾಗಿದೆ ನೋಡಿ. ಈ ಥರದ್ದು ಇದು ಬಾಳಿಕೆ ಬರುತ್ತೆ ಚೆನ್ನಾಗಿ, ಅಂದರೆ ಮನೆಗೆ ಹೋಗ್ಬೋದಂತ ಅನಿಸುತ್ತೆ ನನ್ನ ಪ್ರಕಾರ, ಬಟ್ ಗೊತ್ತಿಲ್ಲ, ನೋಡೋಣ. ಸಾಕತ್ತಾಗಿದೆ ನೋಡೋಕ್ಕೆ. ಅಂದರೆ ಸೇಮ್ ಇದೆ, ಅಲ್ಲಿ ಸೇಮ್ ಟು ಸೇಮ್ ಇಲ್ಲ. ಇದು ಬೇರೆ ಕಲರ್ ಇದೆ, ಇದು ಬೇರೆ ಕಲರ್ ಇದೆ. ಸೇಮ್ ಟು ಸೇಮ್ ಇದ್ದರೆ ಮಂತ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದೀನಲ್ವಾ, ಅದಕ್ಕೆ ಹಾಕ್ಬೋದಾಗಿತ್ತು ಆರಾಮಾಗಿ. ಬಟ್ ಚೇಂಜಸ್ ಇದೆ, ಬಟ್ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಈ ಥರದ್ದು ಎರಡಾದರೂ ತರ್ಬೋದಾಗಿತ್ತು. ಸೇಮ್ ಒಟ್ಟು ಬಂದಿದ್ದಲ್ವ. ಥ್ಯಾಂಕ್ ಯು ಫಾರ್ ಯುವರ್ ಗಿಫ್ಟಿಂಗ್. ತುಂಬ ಚೆನ್ನಾಗಿದೆ. ಅವಳು ಬಂದಿದ್ದಾಳೆ, ಅದಕ್ಕೆ ನೋಡ್ತಾಳೆ. ಸ್ನಾನ ಮಾಡಿಸಿ ಹಂಗೆ ಮಲಗಿಸಿದ್ದೆ ಅವಳನ್ನು, ಅದಕ್ಕೋಸ್ಕರ. ಅದಕ್ಕೆ ದುಂಡಗಿದ್ದಾಳೆ, ಅದಕ್ಕೆ ದುಂಡಗಿದೆಯಲ್ಲಮ್ಮ, ನಗ್ತಾಳೆ ನೋಡಿ. ದುಂಡಗಿದ್ದಾಳೆ ಅಂದರೆ ದುಂಡಗಿದೆಯಲ್ಲಮ್ಮ. ಅಚ್ಚಮ್ಮ, 5 ನಿಮಿಷ ಆಗೈತೆ ತಾನೆ ಸ್ನಾನ ಮಾಡಿಸಿ, ಆಗಲೂ ಎದ್ಬಿಟ್ಟ್ಯಾ? ಇಷ್ಟು ಬೇಕಾ? ಹಾಂ, ಆಮೇಲೆ ಕೆಲಸ ಮಾಡೋದು ಬೇಡ ಮಗ? ಒಂದು ಸ್ವಲ್ಪ ವೀಡಿಯೋ ಮಾಡೋದು ಬೇಡ ಮಗ? ಎಂತ ಹೇಳಿದ್ರೆ ನಗ್ತೀಯ. ಅಯ್ಯೋ ನೋಡಿ ನಗೋದು ನೋಡಿ, ಅವಳೆ ಚಂದ ನಗ್ತಾಳೆ ಗುಂಡಮ್ಮ. ಏನು ಹೇಳಿದ್ರು ಒಂದು ನಗೋದೊಂದು ಕಲ್ತ್ಕೊಂಬಿಟ್ಟಿದ್ದಾಳೆ. ಇದು ಗೊತ್ತಿಲ್ಲ ಯಾರೋ ತಂದಿರೋದು. ಇದು ತುಂಬ ಚೆನ್ನಾಗಿದೆ. ಇನ್ನೊಂದು ಜೊತೆ ಕೆಳಗಡೆ ಹೋಗ್ಬಿಟ್ಟಿದೆ, ನಾನು ಇರೋದನ್ನೇ ತೋರಿಸಿದೆ. ಇಲ್ಲ, ನನ್ನ ಅಕ್ಕನೇ ತಂದಿರೋದು. ಇದು ಸಪ್ರೇಟ್ ಇದೆ, ಅಂದರೆ ಸೇಮು, ಬಟ್ ಕಲರ್ ಚೇಂಜಸ್ ಇದೆ. ಆಯಿತು, ಅಂತೂ ಇಂತೂ ಎಲ್ಲದು ತುಂಬ ಇಷ್ಟೊಂದಾಗಿದೆ. ಇದು ಯಾರು ಗೊತ್ತಿಲ್ಲ, ಬ್ಲೌಸ್ ಪೀಸ್ ಎಲ್ಲ ಕೊಟ್ಟಿದ್ದಾರೆ. ಏನು ಬಿಗ್ಗು, ಎಷ್ಟು ವರ್ಷದ ಮಕ್ಕಳಿಗೆ ಆಗ್ಬೋದು ಇದು. ಮೋಸ್ಟ್ಲಿ ಒಂದು 5-6 ವರ್ಷದ ಮಕ್ಕಳಿಗೆ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ. ತುಂಬ ಚೆನ್ನಾಗಿದೆ, ಸ್ಮೂತ್, ಸಖತ್ತಾಗಿದೆ ಮಾತ್ರ. ಜರ್ಕಿನ್. ಗುಂಡಮ್ಮ, ಏನಮ್ಮ ಅಲ್ಲಿ ಅಕ್ಕ ಮಲ್ಕೊಂಡಿದ್ದಾಳೆ, ನೀನೊಂದು ಸ್ವಲ್ಪ ಮಲ್ಕೊಳ್ತಾನೆ. ಸೇಮ್ ಇದೆ, ಇವೆರಡು ಸೇಮ್, ಒಬ್ಬರೇ ತಂದಿರೋದು. ತುಂಬ ಚೆನ್ನಾಗಿದೆ, ಸೇಮ್ ಟು ಸೇಮ್ ಇದೆ. ಬಿಚ್ಚೋದು ಬೇಡ ಅನಿಸುತ್ತೆ, ಬಿಚ್ಚಿದ್ನಲ್ವಾ, ತೋರಿಸಿದ್ದೀನಿ. ಇದು ಸೇಮ್ ಟು ಸೇಮ್. ಇಷ್ಟೊಂದು ಗಿಫ್ಟ್ಸ್ ಬಂದಿದೆ. ಅಮೌಂಟ್ ಇಷ್ಟು 4000 ಇದೆ. ಮತ್ತು ಆಮೇಲೆ ನನ್ನಮ್ಮ ಏನು ತಂದಿದ್ದಾರೆ ಅಂದರೆ ಕಿವಿ ಓಲೆ ತಂದಿದ್ದಾರೆ, ಇಬ್ರಿಗೂ ತಂದಿದ್ದಾರೆ. ಅವಳಿಗೆ ದೊಡ್ಡ ಋತಿಕಾಗೂ ಕಿವಿ ಓಲೆ ತಂದಿದ್ದಾಳೆ, 3 ಅಂತ ಹೇಳ್ತಾರೆ. ಇಬ್ರಿಗೂ ಅಮ್ಮ ತಂದಿರೋದು. ಮತ್ತು ಕಾಲು ಗೆಜ್ಜೆನೂ ಋತಿಕಾಗೆ, ದೊಡ್ಡೋಳಿಗೆ ಕಾಲು ಗೆಜ್ಜೆ ಅಮ್ಮನೇ ತಂದಿರೋದು. ಮತ್ತು ಚಿಕ್ಕೋಳಿಗೆ ನನ್ನ ಅಕ್ಕ, ದೊಡ್ಡಕ್ಕ ಕಾಲು ಗೆಜ್ಜೆ ಕೊಟ್ಟಿದ್ದಾರೆ. ಇಷ್ಟು ಗಿಫ್ಟ್ ಬಂದಿರೋದು. ನನಗೆ 4 ಸ್ಯಾರಿ ಮತ್ತು ಇಷ್ಟು ಬಟ್ಟೆ. ಎಷ್ಟಿದೆ ಅಂತ ಗೊತ್ತಿಲ್ಲ, ನಾನು ಬೇಗ ಎಲ್ಲ ತೋರಿಸ್ಬಿಟ್ಟೆ, ಯಾಕಂದರೆ ಮಕ್ಕಳು ಎದ್ದಿದ್ದಾರಲ್ವ, ಸೊ ಹಂಗಾಗಿ. ನೋಡಿದ್ರಲ್ವ, ಇಷ್ಟೊಂದು ಗಿಫ್ಟ್ ಬಂದಿದೆ. ಎಲ್ಲ ಕೊಟ್ಟಿರುವ ಎಲ್ರಿಗೂ ಧನ್ಯವಾದಗಳು. ಅವತ್ತು ತುಂಬ ಬ್ಯುಸಿ ಇದೆ,
ಯಾರಿಗೂ ಏನು ಮಾತಾಡ್ಸೋಕ್ಕಾಗಿಲ್ಲ ಸರಿಯಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಇನ್ನು ನಿಮಗೇನಾದರೂ ಡೌಟ್ಸ್ ಇದ್ದರೆ ತಿಳಿಸಿ, ಹೇಳ್ತೀನಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳ್ತೀನಿ. ಆಮೇಲೆ ತೂಕ ತುಂಬ ಜನ ಕೇಳ್ತಾ ಇದ್ದೀರಾ. ಪಾಪುಗೆ ಎಷ್ಟು ಮಂತ್ ಅಂತ ಹೇಳಿದ್ರಿ. ಪಾಪುಗೆ ಈಗ 5 ಮಂತು. 5 ಮಂತಲ್ಲೇ ಕಿವಿ ಚುಚ್ಚು ಶಾಸ್ತ್ರ, ತೊಟ್ಟಲು ಶಾಸ್ತ್ರ ಎಲ್ಲ ಇಟ್ಕೊಂಡ್ವಿ. ಮತ್ತು ಆಮೇಲೆ ಇದು ಅದೇ ವೇಟ್ ಬಗ್ಗೆ, ವೇಟ್ ಅವಳಿಗೆ ದೊಡ್ಡವಳು ಋತಿಕಾ 4.5 kg ಇದ್ದಾಳೆ. ಇವಳು ಋಷಿಕಾ ಎಷ್ಟಿದ್ದಾಳೆ ಅಂತ ಗೊತ್ತಿಲ್ಲ, ನಾನು ಕರ್ಕೊಂಡೋಗಿಲ್ಲ, ಮನೆ ಒಬ್ಬಳನ್ನೇ ಕರ್ಕೊಂಡೋಗಿದ್ದು. ಸೊ ಹಂಗಾಗಿ ನನಗೆ ಗೊತ್ತಿಲ್ಲ. ಇನ್ನೊಂದು ಸರಿ ಚೆಕ್ ಮಾಡಿಸಿದಾಗ ನಾನು ವೇಟ್ ಎಷ್ಟಿದ್ದಾರೆ ಅಂತ ಹೇಳ್ತೀನಿ. ಮತ್ತು ಫಾರ್ಮಲ್ ಮಿಲ್ಕ್ ಬಗ್ಗೆ ಹೇಳಿದ್ದೀನಿ. ಈ 4000 ಇದೆ ಅಲ್ವಾ, ನನ್ನ ಖರ್ಚಿಗಂತ ನಾನು ಏನು ಮಾಡ್ಕೊಳ್ಳಲ್ಲ. ಬಟ್ ಏನಂದರೆ ಮಕ್ಕಳು ಹೆಸ್ರ ಮೇಲೆ ಹಾಕ್ಬಿಡ್ತೀನಿ ದುಡ್ಡನ್ನ. ಪೋಸ್ಟ್ ಆಫೀಸ್ ಅದು ಇದೆ ಅಲ್ವಾ, ಅದು ತುಂಬ ಬೆಸ್ಟ್ ಇದೆ ಮಕ್ಕಳಿಗೆ. ನಾನು ಕಟ್ತಾಯಿದ್ದೀನಿ. ಈಗ ಮಕ್ಳಿಗೂ ಅದೇ ಅವ್ರ ಹೆಸ್ರ ಮೇಲೇ ಇಷ್ಟು ಅಂತಂದೇಳಿ ಇಬ್ರಿಗೂ 2000 ಹಾಕ್ಬಿಡ್ತೀನಿ. ಯಾಕಂದರೆ ಅವ್ರಿಗೂ ಖರ್ಚಿಗೆ ಬೇಕಾಗುತ್ತೆ, ಮುಂದೆ ದೊಡ್ಡವರಾದಂಗೆಲ್ಲ ಏನಕ್ಕಾದ್ರೂ ಬೇಕಾಗುತ್ತೆ, ಒಡವೆ ತೊಗೊಳಕ್ಕೆ ಅಥವಾ ಏನಕ್ಕಾದ್ರೂ ಬೇಕಾಗುತ್ತೆ ಅಲ್ವಾ. ಸೊ ಹಂಗಾಗಿ ಈಗ ಬಂದಿರೋ ದುಡ್ಡನ್ನ ಏನು ನಾನು ವೇಸ್ಟ್ ಮಾಡಲ್ಲ, ನಾನು ಯೂಸ್ ಮಾಡ್ಕೊಳ್ಳಲ್ಲ, ನಮ್ಮ ಯಜಮಾನ್ರಿಗೂ ಯೂಸ್ ಮಾಡೋಕ್ಕೆ ಬಿಡಲ್ಲ. ನಮ್ಮ ಮಕ್ಕಳ ಹೆಸ್ರ ಮೇಲೇ ಇರಲಿ, ಅವ್ರಿಗಂತಲೇ ಬಂದಿದ್ದಲ್ವ. ಸೊ ಹಂಗಾಗಿ ಅವ್ರ ಹೆಸರಲ್ಲೇ ಪೋಸ್ಟ್ ಆಫೀಸಿಗೆ ಕಟ್ಬಿಡ್ತೀನಿ. ಹಂಗೆ ತಿಂಗಳು ಹಂಗೆ ಅವ್ರ ಹೆಸರಿಗೆ ಒಂದು ಸ್ವಲ್ಪ ಅಮೌಂಟ್ ಹಾಕ್ಬಿಟ್ರೆ ಅವರು ಮದುವೆ ವಯಸ್ಸಿಗೆ ಬಂದಾಗ ಅಥವಾ ಯಾವುದಕ್ಕಾದ್ರೂ ಹೆಲ್ಪ್ ಆಗುತ್ತಲ್ವ, ಇಬ್ಬರು ಸ್ಟಡಿಗೂ ಆಗುತ್ತೆ. ಸೊ ಹಂಗಾಗಿ ಅಮೌಂಟ್ ಈ ಥರ ಸೇವ್ ಮಾಡಿ ಇವಾಗಲೇ ಇಟ್ಕೊಂಡ್ಬಿಟ್ರೆ ಬೆಸ್ಟ್ ಅಂತ ನನ್ನ ಅನಿಸಿಕೆ. ಸೊ ಹಂಗಾಗಿ ದುಡ್ಡು ಸೇವ್ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ, ಕಷ್ಟ ಕಾಲದಲ್ಲಿ ಸಹಾಯ ಆಗುತ್ತೆ. ಹಾಗಾಗಿ ನೀವು ದುಡ್ಡನ್ನ ಯಾವುದೋ ಕಾರಣಕ್ಕೆ ಸುಮ್ಮನೆ ವೇಸ್ಟ್ ಮಾಡಬೇಡಿ, ಸೇವ್ ಮಾಡಿ ಇಟ್ಕೊಳ್ಳಿ, ಮುಂದೆ ಒಂದಲ್ಲ ಒಂದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಗುಂಡಮ್ಮ ನೋಡಿ, ಹಾಯ್ ಮಾಡಿ ಮಕ್ಕಳೇ, ಹಾಯ್. ನನ್ನ ನೋಟು ಉಂಡುಮ್ಮು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಋಷಿಕಾ ಇವಳ ಹೆಸರು, ಚಿಕ್ಕವಳು.